सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यम् दैवमान्विकम् उत्तिष्ठोत्तिष्ठ गोविन्द उत्तिष्ठ गरुड ಅಪ್ಪ ಒಂಚೂರು ಟೀ ಕಾಫಿ ಕೊಡಪ್ಪ. ಕಾಫಿ ಇಲ್ಲ ಏನೂ ಇಲ್ಲ, ಎದ್ದೇಳೋದೊಂದು ಮಧ್ಯಾಹ್ನಕ್ಕೆ. ಎದ್ದೋಗಲೇ ಹೊರಗಡೆ. ಏನಪ್ಪ ಈ ಮನೆಯಲ್ಲಿ ಟೀನೂ ಗತಿ ಇಲ್ಲ. ಸ್ವಲ್ಪ ಚಕ್ಕು ಕುಡ್ಕೊಂಬರೋಣಿರಪ್ಪ. ಒಂದು ಅಲೆ ಬಂದು ಕೊಡು, ಮತ್ತೆ ಟೀ ಕೇಳುವಂತೆ. ಏನು ಯಾವಾಗಲೂ ಸಾಲ ಕೇಳೋದು ಆಗೋಯ್ತು. ಏನಪ್ಪ ಎಲ್ಲೂ ಮರ್ಯಾದೆ ಇದ್ದಂಗೆ ಆಗೋಯ್ತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಏನ್ ಚಿಕ್ಕಪ್ಪ ಬೆಳೆ ಅಷ್ಟು ದಾಶಾಗಿದ್ರ ಅಣ್ಣನ ಮ್ಯಾಗ? ಏನಾಯ್ತಪ್ಪ? ಅಪ್ಪ ಏನಪ್ಪ ತಿಂಡಿಗಿಂಡಿ ಏನು ಬೆಳಗ್ಗೆ ಏನು ಮಾಡಿಲ್ಲ? ನಾನು ಒಬ್ಬ ದುಡಿಮೇಲೆ ಏನಂತ ತಂದಾಕ್ಲಿ, ಎಷ್ಟಂತ ತಂದಾಕ್ಲಿ ಹೇಳೋದೊಂದು ಮಧ್ಯಾಹ್ನಕ್ಕೆ. ಎದ್ದೇಳೋದಾಯ್ತು, ಟಿವಿ ನೋಡೋದಾಯ್ತು, ಮೊಬೈಲ್ ನೋಡೋದಾಯ್ತು, ಫ್ರೆಂಡ್ಸ್ ಜೊತೆ ಸುತ್ತಾಡೋದಾಯ್ತು. ಎದ್ದೋಗ. ಆಯ್ತು ಬಿಡಿ ಚಿಕ್ಕಪ್ಪ, ನಾನು ಹೋಗೋ ಕಂಪ್ನಿಯಲ್ಲಿ ನಮ್ಮ ಮೇಲೆ ಮಾತಾಡ್ಬಿಟ್ಟು ನಾನು ಅಣ್ಣನ ಒಂದು ಕೆಲಸ ನೋಡೋಕೆ ಹೇಳ್ತೀನಿ. ಅಲ್ಲ ಕಲ್ಯಾಣ್, ನೀನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ಯಾ. ಆ ಮಟ್ಟಕ್ಕಾದ್ರೂ ಅವನು ಬೆಳೀತಾ ಇದ್ರೆ ನಂಗೆ ಎಷ್ಟು ನೋವಾಗುತ್ತೆ. ನಾನಿರೋವರೆಗೂ ಏನು ಭಯ ಇಲ್ಲ, ಮುಂದಕ್ಕೆ ಏನು ಮಾಡ್ಕೊಂತ ನಾನು ಅದೇ ನನ್ನ ಚಿಂತೆ ಆಗ್ಬಿಟ್ಟಿದೆ. ಅದೇ ರೀತಿ ತೊಳ್ಕೊಳ್ಳೋದು ಯಾರು, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋದು ಯಾರು, ಕೆಲಸ ಸಣ್ಣ ಪುಟ್ಟ ಕೆಲಸ ಆದ್ರೂ ಮಾಡೋದು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಕಲ್ಯಾಣ್. ಸರಿ ಆಯ್ತು ಬಿಡಿ ಚಿಕ್ಕಪ್ಪ, ನಾನು ಹೋಗೋ ಕಂಪ್ನಿಯಲ್ಲಿ ನಮ್ಮ ಅವ್ರ ಜೊತೆ ಮಾತಾಡ್ಬಿಟ್ಟು ನಾನು ಒಂದು ಕೆಲಸ ನೋಡೋಕೆ ಹೇಳ್ತೀನಿ. ಸರಿಪ್ಪ ಆಯ್ತು. ಹೌದು, ಇವತ್ತು ನಮ್ಮ ಮಗನಿಗೆ ಇಂಟರ್ವ್ಯೂ ಬರೋಕ್ಕೆ ಹೇಳಿದ್ರಲ್ಲ. ಸರಿ, ನಮ್ಮ ಮಗನಿಗೆ ಫೋನ್ ಮಾಡೋಣ. ಹಲೋ ಜಗ್ಗು, ಎಲ್ಲಿದೆಯಾ? ಹೇಳಪ್ಪ. ಈಗ ಕರೆಕ್ಟಾಗಿ 10 ಗಂಟೆಗೆ ರೆಡಿಯಾಗಿ ನಮ್ಮ ಫ್ರೆಂಡ್ಗೆ ಹೇಳಿದ್ರೆ ಇಂಟರ್ವ್ಯೂಗೆ ಹೋಗ್ಬೇಕು. ಹೋಗ್ತೀನಿ ಅರ್ಜೆಂಟಾಗೆ, ರೆಡಿಯಾಗಿ ಹೋಗಿ ಬೇಗ. ಏನೋ ಕೆಲಸ ಮಾಡಿದ್ರು ಅಂತ ಹೋಗಿ ಬರ್ತೀನಿ. ಏಯ್ ಎದ್ದಾಯ್ತು ಹೋಗ. ಬಾಗಿಲು ತೆಗೀರೋ. ಏನೋ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಪ್ಪ ಫೋನ್ ಮಾಡಿದ್ರು. ಬೇಗ ಬಾಗಿಲು ತೆಗೀರಲ್ಲ. ಯಾರೋ ಬಾಗ್ಲಾಕಿದ್ದ? ಅಪ್ಪ ಯಾವ್ದೋ ಕೆಲಸ ನೋಡಿದ ಅಂತ ಹೇಳೋರ, ಅಲ್ಲಿಗೆ ಹೋಗ್ಬೇಕಾಗಿತ್ತು ನಾನು. ನೀನು ಬಾಗ್ಲಾಕೊಂಡ್ಬಿಟ್ರೆ ಹೆಂಗ? ಮತ್ತೆ ಅಪ್ಪ ಬಂದು ನನ್ ಬೈತಾರೆ.
ಏನಪ್ಪ ಇಂಟರ್ವ್ಯೂಗೆ ಇಷ್ಟು ಲೇಟಾ ಬರೋದು? ಸಾರಿ ಸರ್, ಟ್ರಾಫಿಕಲ್ಲಿ ಸಿಗಾಕೊಂಬಿಟ್ಟಿದ್ದೆ. ಸೊ ಟ್ರಾಫಿಕ್ ಜಾಮ್ ಆಗಿತ್ತು, ಸೊ ಅದರಿಂದ ಸ್ವಲ್ಪ ಲೇಟ್ ಆಯಿತು ಸರ್. ಸಾರಿ ಸರ್. ಸರಿ, ಒಳಗೆ ಬನ್ನಿ. ಇಲ್ಲಿ ಡಾಕ್ಯುಮೆಂಟ್ಸ್ ಕೊಡಿ. ಇಟ್ಸ್ ಓಕೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ, ನಿಮ್ಗೆ ಜಾಬ್ ಕನ್ಫರ್ಮ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಬಿಡಿಪ್ಪ, ಕಂಗ್ರ್ಯಾಚುಲೇಷನ್ಸ್. ಅಪ್ಪ ಅಪ್ಪ ಎಲ್ಲಿದ್ದೀರಿ? ಎಲ್ಲಿದ್ದೀರಪ್ಪ? ಬನ್ನಿ ಅಪ್ಪ, ಇದು ನನ್ನ ಕೆಲಸ ಸಿಕ್ತು, ಕೆಲಸದ ಲೆಟ್ರ್ ತಗೊಳ್ಳಿ. ಚಿಕ್ಕಪ್ಪ ಕಲ ಜಗ್ಗು ಕೆಲಸ ಸಿಕ್ಕಿದೆಯಾ? ಯಾವ್ದು ಕಂಪ್ನಿ ಕೆಲಸ ಸಿಕ್ಕಿದೆ, ತಿಂಗ್ಳಿಗೆ 50,000 ಸಂಬಳ. ಹೆಂಗೋ ಈಗ ನೆಮ್ಮದಿ ಆಯ್ತಪ್ಪ. ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡ್ರೆ ಅಷ್ಟೇ ಸಾಕು ಅನ್ಕೊಂಡಿದ್ದ. ದೇವ್ರು ಕರುಣೆ ತೋರಿಸ್ದ. ಹೆಂಗೋ ಅವನ ಜೀವನ ಅವನು ನಡೆಸ್ಕೊಂತಾನಂತೆ ನಂಬಿಕೆ ಬಂದಾಯ್ತಪ್ಪ.